ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹೇಗೆ ಅಪ್ಲೋಡ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಯಾವ ವಿಡಿಯೋ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಂಗೆ ಯಾವುದು ಸೌಂಡ್ ಬೇಕು ಅದನ್ನ ಹಾಕೊಳ್ಳಿ. ನೀವು ನಂಗೆ ಈ ಸೌಂಡ್ ಇಷ್ಟ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಥಂಬ್ನೇಲ್ ಹೆಂಗ್ ಬರಿಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಂಗೆ ಯಾವುದು ಪಿಕ್ಚರ್ ಬೇಕೋ, ಯಾವ್ದು ಅಟ್ರಾಕ್ಟಿವ್ ಕಾಣಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಥಂಬ್ನೇಲ್ ಬರೀರಿ. ನಾನು ಬರೆದ ಮೇಲೆ ತೋರಿಸ್ತೀನಿ ರೀ. ಇಲ್ಲಿ ಎ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಸೋಲ್ಜರ್ ಅಂತ ಟೈಪ್ ಮಾಡ್ಕೊಡ್ತೀನಿ. ಡನ್ ಮಾಡ್ಕೊಳ್ಳಿ. ಡನ್ ಮಾಡಿದ ಮೇಲೆ ನೀವು ಮೇಲ್ ಹಾಕೋಬಹುದು, ಕೆಳಗಡೆ ಯಾರು ಹಾಕೋಬಹುದು. ನಾನು ಮೇಲ್ ಹಾಕೋತೀನಿ. ಮೇಲ್ ಹಾಕೊಂಡ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಇದೆ. ಇಲ್ಲಿ ನೀವು ವಿಡಿಯೋದ ಟೈಟಲ್ ಹಾಕೊಳ್ಳಿ. ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕೋಬಹುದು. ನಾನು ಟೈಟಲ್ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ. ಇಲ್ಲಿ ಟೈಟಲ್ ಎಲ್ಲ ಬರ್ದಿದ್ದೀನಿ. ಇಲ್ಲಿ ನೀವು ವಿಸಿಬಿಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಬ್ಲಿಕ್, ಅನ್ಲಿಸ್ಟೆಡ್, ಪ್ರೈವೇಟ್ ಅಂತ ಇದೆ. ನೀವು ಶೆಡ್ಯೂಲ್ ಮಾಡ್ಕೋಬಹುದು. ನಾನು ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ಅನ್ಲಿಸ್ಟಲ್ಲಿ ಹಾಕೋಬೇಕು. ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ನೀವು ಲೊಕೇಶನ್ ಬೇಕಾದ್ರೆ ಕೊಟ್ಕೋಬಹುದು. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಆಡಿಯನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಇಟ್ ಮೇಡ್ ಫಾರ್ ಕಿಡ್ಸ್, ನಾಟ್ ಮೇಡ್ ಫಾರ್ ಕಿಡ್ಸ್. ನಾನು ನಾಟ್ ಮೇಡ್ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ವಿಡಿಯೋ ಅಪ್ಲೋಡ್ ಆಗಿದೆ. ಇಲ್ಲಿ 3 ಡಾಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ಬರ್ಕೊಳ್ಳಿ. ಏನ್ ಹಾಕಿರ್ತೀರ ಅದು ಡಿಸ್ಕ್ರಿಪ್ಷನ್ ಬರ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಅನ್ಲಿಸ್ಟೆಡ್ ಇದನ್ನ ಪಬ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಆಡ್ ಹ್ಯಾಶ್ ಟ್ಯಾಗ್ಸ್ ಅಂತ ಇದೆ. ಇನ್ನು ನಾನು ಹ್ಯಾಶ್ ಟ್ಯಾಗ್ಸ್ನ ಬರೀತೀನಿ ನೋಡಿ. ಸೋಲ್ಜರ್ ವಿಡಿಯೋ, ಸೋಲ್ಜರ್ ಇದರ ಹ್ಯಾಶ್ ಟ್ಯಾಗ್ ಹಾಕಿದ್ದೀನಿ. ಮತ್ತು ಸೇವ್ ಮಾಡಿ. ಸೇವ್ ಮಾಡಿದ ಮೇಲೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್.